ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ಸ್ನ್ಯಾಕ್ ಐಟಮ್ನ ತೊಗೊಂಡು ಬಂದಿದ್ದೀನಿ. ಇದು ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನಾದರೂ ಮಾಡ್ಬೋದು, ಇಲ್ಲದೇ ಯಾವುದಾದ್ರೂ ಫಂಕ್ಷನ್ ಎಲ್ಲ ಆದರೆ ಸ್ಟಾರ್ಟರ್ ಥರನಾದರೂ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಸಾಲೆ ವಡೆನ ತೊಗೊಂಡು ಬಂದಿದ್ದೀನಿ. ವಡೆನ ಯಾವುದು ವೆರೈಟೀಸ್ ಅಲ್ಲಿ ಮಾಡ್ತೀವಿ ಬೇರೆ ಬೇರೆ ಥರದಲ್ಲಿ. ಸೊ ಇಲ್ಲಿ ನಾನು ಕಡಲೆಬೇಳೆಯಿಂದ ವಡೆ ಮಾಡ್ತಾಯಿದ್ದೀನಿ. ಅಳಸಂದೆ ವಡೆ, ಕಡಲೆಬೇಳೆ ವಡೆ, ಹೆಸ್ರು ಕಾಳು ವಡೆ, ಹೆಸ್ರುಬೇಳೆ ವಡೆ, ಮಿಕ್ಸ್ ದಾಲ್ ವಡೆ, ಮತ್ತು ಕ್ಯಾಬೇಜ್ ವಡೆ, ಆ ಥರ ಬೇರೆ ಸಾಬುದಾನ ವಡೆ, ಎಷ್ಟೊಂದು ವೆರೈಟಿಲಿ ವಡೆ ಮಾಡ್ತೀವಿ. ಸೊ ನಾನು ಕಡಲೆಬೇಳೆಯಿಂದ ಮಾಡೋ ವಡೆನ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಾಯಿದ್ದೆ, ಸೊ ಅದರಿಂದ ನಿಮಗೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಯಾವ ರೀತಿ ಮಾಡೋದು ಅಂತ. ಇಲ್ಲಿ ಒಂದು ಪಾತ್ರೆಗೆ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಕಡಲೆಬೇಳೆ ಹಾಕೋತಾ ಇದ್ದೀನಿ. ನೋಡಿ, ಇಲ್ಲಿ ಇದಕ್ಕೆ ಒಂದು ಇಡೀ ಅಕ್ಕಿ ಹಾಕೋತಾ ಇದ್ದೀನಿ. ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಯಾವುದಾದ್ರೂ ಹಾಕೋಬೋದು. ಸೊ ಇಲ್ಲಿ ತೊಳ್ಕೊಳ್ಳೋಣಂತೆ. ಸೊ ತೋರಿಸ್ತಾ ಇದ್ದೀನಿ ನಿಮಗೆ. ಚೆನ್ನಾಗಿ ತೊಳ್ಕೊಬೇಕು 3-4 ಸತಿ. ತುಂಬ ಪೌಡರೆಲ್ಲ ಇರುತ್ತಲ್ವ ಕಡಲೆಬೇಳೆಯಲ್ಲಿ, ಅದರಿಂದ ಚೆನ್ನಾಗಿ ತೊಳಿಬೇಕಾಗತ್ತೆ. ಎಷ್ಟು ತೊಳೆದ್ರೂ ಒಳ್ಳೆಯದು ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ. ಸೊ ತೊಳೆದ್ಬಿಟ್ಟು ನಾವು ಬರೀ 2 ಅವರು ನೆನೆಸ್ಬೇಕಾಗತ್ತೆ, ಜಾಸ್ತಿ ನೆನೆಸ್ಬಾರ್ದು. ಕಡಲೆಬೇಳೆ ನೆನೆಯೋಷ್ಟಿದ್ರೆ ಸಾಕು. ಕೆಲವರೆಲ್ಲ 4 ಅವರು ಬೆಳಿಗ್ಗೆ ನೆನೆಸಿ ರಾತ್ರಿ ಮಾಡೋ ಆ ಥರ ಎಲ್ಲ ಮಾಡಬಾರ್ದು. ಎಣ್ಣೆ ಕುಡಿದು ಬಿಡುತ್ತೆ. ಅದರಿಂದ ಎಷ್ಟು ನಾವು ಕಡಿಮೆ ನೆನೆಸ್ತೀವೋ ಅಷ್ಟು ಒಳ್ಳೆಯದು. ಕಡಲೆಬೇಳೆ ನೆನೆಸಿದಷ್ಟು ಸಾಕು. ಇಲ್ಲಿ ನಾನು ಗ್ರೈಂಡರ್ ತೆಗ್ದಿದ್ದೆ ಇಡ್ಲಿಗೆ ರುಬ್ಬಕ್ಕೆ, ಅದಕ್ಕೋಸ್ಕರ ವಡೆಗೂ ಇದರಲ್ಲೇ ರುಬ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲೂ ಕೂಡ ರುಬ್ಕೋಬೋದು, ಏನೂ ತೊಂದರೆ ಇಲ್ಲ. ಸೊ ನಾನು ಗ್ರೈಂಡ್ರ್ ಯೂಸ್ ಮಾಡ್ತಾ ಇರೋದ್ರಿಂದ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಕಡಲೆಬೇಳೆ ನೀರು ಹಾಕ್ಕೊಳ್ಳದೆ ರುಬ್ಬಬೇಕು. 2 ನಿಮಿಷದಲ್ಲಿ ರುಬ್ಬಿಡುತ್ತೆ ಗ್ರೈಂಡರಲ್ಲಿ. ನೀರು ಒಂದು ತೊಟ್ಟು ಹಾಕ್ಕೋಬಾರ್ದು. ಸೊ ತರಿಯಾಗಿರಬೇಕು ಈ ವಡೆಗೆ. ತುಂಬ ಗಂಧ ಥರನೂ ಮಾಡೋಕ್ಕೆ ಹೋಗ್ಬಾರ್ದು. ತುಂಬ ಟೇಸ್ಟಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಸೊ ನಾನು ತೋರಿಸಿರೋ ಟಿಪ್ಸ್ನ ಮತ್ತು ಮೆಥಡನ್ನ ನೀವು ಫಾಲೋ ಮಾಡಿ. ಸೊ ನೋಡಿ, ಆಲ್ಮೋಸ್ಟ್ ಆಗ್ತಾಯಿದೆ. ಎಷ್ಟು ಒಂದು 3 ನಿಮಿಷಕ್ಕೆ ರುಬ್ಬಿಡುತ್ತೆ. ನಾನು 1 ಲೋಟ ಅಲ್ವಾ ತೊಗೊಂಡಿರೋದು, ಸೊ ಒಂದೇ ಸರಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಜಾಸ್ತಿ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ, ಒಂದೇ ಸರಿ ಹಾಕ್ಬಿಡಿ, ತೊಗೊಳಕ್ಕೂ ಕಷ್ಟ ಆಗುತ್ತೆ, ಬೇಗ ನುಣ್ಣಗಾಗ್ಬಿಡುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು, ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಗ್ರೈಂಡ್ರಿಂದ. ಈ ಥರ ತರಿನೇ ಇರಬೇಕು. ಇನ್ನೂ ಸ್ವಲ್ಪ ತರಿ ಇದ್ರೂ ಒಳ್ಳೆಯದು. ಇಲ್ಲಿ ನಾನು ರುಬ್ಬಕ್ಕೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ ಒಂದೂವರೆ ಇಂಚು, ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ. ಸೊ ಈ ಬೇಳೆ ಎಲ್ಲ ವಾಯು ಅಂತಾರಲ್ಲ, ಅದರಿಂದ ಹಿಂಗೆ ಹಾಕ್ಕೊಳ್ಳೋ. ಹಿಂಗು ಶುಂಠಿ ತುಂಬಾ ಒಳ್ಳೆಯದು ಇದಕ್ಕೆ. ಬೆಳ್ಳುಳ್ಳಿ ಬೇಡದೇ ಇರೋರು ಸ್ಕಿಪ್ ಮಾಡ್ಕೊಳ್ಳಿ, ನಾವು ಯೂಸ್ ಮಾಡ್ತೀವಿ ಅದರಿಂದ ಹಾಕೋತಾ ಇದ್ದೀನಿ. ಸೊ ಕೆಲವರು ಆಂಬೋಡೆ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡಲ್ಲ, ಈರುಳ್ಳಿ ಬೆಳ್ಳುಳ್ಳಿ. ಈ ಥರ ತರಿಯಾಗಿ ರುಬ್ಕೊಂಬರೋದು. ಯಾಕೆ ರುಬ್ಬಿದ್ದೀನಿ ಅಂದರೆ, ಈ ಮೆಣಸಿಕಾಯಿ ಎಲ್ಲ ಬಾಯಿಗೆ ಸಿಗಬಾರ್ದಲ್ವ ಮಕ್ಕಳಿಗೆ ಕಟ್ ಮಾಡಾಕಿದ್ರೆ, ಅದರಿಂದ ಈ ಥರ ಮಾಡಾಕಿದ್ರೆ ಖಾರನೂ ಈವನಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಎಲ್ಲ ಕಡೆ, ಮತ್ತು ಬಾಯಿಗೂ ಸಹ ನಮಗೆ ಹಸಿಮೆಣಸಿನ್ಕಾಯಿ ಥರ ಸಿಗೋದಿಲ್ಲ. ಸೊ ಈ ರೀತಿ ರುಬ್ಕೊಂಡು ಬಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಿಟ್ಟಿದ್ದೀನಿ ನಾನು, ತೋರಿಸಿಲ್ಲ ನಿಮಗೆ. ಇಲ್ಲಿ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ನೋಡಿ ಹಾಕೋಬೇಕು, ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಇಷ್ಟೇ ಹಾಕಬೇಕು ಅಂತೇನಿಲ್ಲ, ನಮಗೆ ಅಲ್ಲಿ ಕಲಿಸ್ಬೇಕಾದ್ರೆ ಯಾವ್ದಾಗ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕಲಿಸ್ಬಿಟ್ರೆ ಆಯಿತು. ತುಂಬ ಜಾಸ್ತಿ ಆದರೂ ನಿಮಗೆ ವಡೆ ಎಣ್ಣೆ ಒಳಗಡೆ ಬಿಡೋಕ್ಕಾಗಲ್ಲ. ಸೊ ಅದರಿಂದ ಕಲಿಸ್ಬೇಕಾದ್ರೆ ನೀವು ಎಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ರು ಕಲಿಸುವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತ. ಸೊ ನೋಡಿ, ನಾನು ಇಷ್ಟು ಈರುಳ್ಳಿ ಹಾಕೋತಾ ಇದ್ದೀನಿ, ಸಬ್ಸಿಗೆ ಸೊಪ್ಪು ಮತ್ತು ಇದು ಹಾಕೋತೀನಿ. ಕರಿಬೇವು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಕೋತಾ ಇದ್ದೀನಿ. ನುಗ್ಗೆ ಸೊಪ್ಪು ಇದೆಯಲ್ಲ, ಅದು ಹಾಕ್ಕೊಂಡು ತುಂಬಾ ಟೇಸ್ಟಿಯಾಗಿ ಗರಿಗರಿಯಾಗಿ ಬರುತ್ತೆ ವಡೆ. ಸೊ ನಾನು ಈ ರೀತಿ ಕಲಿಸ್ಕೊಂಡು ಬಂದಿದ್ದೀನಿ ನೋಡಿ. ಉಪ್ಪೆಲ್ಲ ಹಾಕಾಗಿದೆ, ಸೋಡಾ ಎಲ್ಲ ಏನು ಹಾಕೋಕ್ಕೆ ಹೋಗ್ಬೇಡಿ. ಸೊ ಕಡಲೆಬೇಳೆನೇ ಹಾಕಿರೋದ್ರಿಂದ ಅದರಲ್ಲೇ ಕ್ರಿಸ್ಪಿ ಬರುತ್ತೆ. ಇದಕ್ಕೆ ನಾನು ಯಾವ ಸೋಡಾ ಏನೂ ಹಾಕಿಲ್ಲ. ಸೊ ಇಲ್ಲಿ ಪಕ್ಕದಲ್ಲಿ ಎಣ್ಣೆ ಕಾಯ್ತಿದೆ ನೋಡಿ. ಸೊ ವಡೆನೂ ಸಹ ನಾನು ಯಾವುದೇ ತಟ್ಟಿ ಎಲ್ಲ ಹಾಕ್ತಿಲ್ಲ, ಕೈಯಲ್ಲೇ ಈ ಥರ ಹಾಕ್ತೀನಿ. ನಂಗೆ ಸ್ವಲ್ಪ ಈ ಥರ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ವಡೆ. ನೀವೊಂದು ಸತಿ ಪ್ರಯತ್ನ ಪಡಿ. ಸೊ ನಿಮಗೆ ಈ ಥರ ಆಗಲಿಲ್ಲ ಅಂದರೆ ಒಂದು ಪೇಪರು, ಪ್ಲಾಸ್ಟಿಕ್ ಶೀಟ್ ಅಥವಾ ಬಟ್ಟೆ ಮೇಲೆ ತಟ್ಕೊಂಡು ಅಥವಾ ಅಂಗೈ ಸಹಾಯದಿಂದ ತಟ್ಕೊಂಡು ವಡೆನ ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ನಾನು ಈ ರೀತಿಯೇ ಹಾಕೋದು. ಸೊ ನಾನು ಹಾಕಿರೋ ಈರುಳ್ಳಿ ಸೊಪ್ಪು ಎಲ್ಲ ಕರೆಕ್ಟಾಗಿದೆ. ನೀವು ನೋಡಿ ಈ ಥರ ಮಾಡ್ಕೊಳ್ಳಿ. ಬಾಣಲಿ ಒಳಗಡೆ ಎಣ್ಣೆ ಒಳಗಡೆ ವಡೆ ಹಾಕ್ತಾ ಇರ್ಬೇಕಾದ್ರೆ ಎಣ್ಣೆ ಕಾದಿರಬೇಕು, ಇಲ್ಲದ್ರೆ ಎಣ್ಣೆ ಕುಡಿದ್ಬಿಡುತ್ತದು. ಸೊ ನಾನು ಹೇಳಿದ್ನಲ್ವ 2 ಅವರ್ ನೆಂದರೆ ಸಾಕು ಅಂತ, ಅದೆಲ್ಲ ಗಮನದಲ್ಲಿ ಇಟ್ಕೋಬೇಕು ನಾವು ವಡೆ ಮಾಡಬೇಕಾದ್ರೆ. ಆಮೇಲೆ ಹಾಕಿದ ತಕ್ಷಣ ನಾವು ಜಾಲರಿ ಹಾಕ್ಬಾರ್ದು, ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಗುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಒಂದು ಶೇಪಿಗೆ ಬಂದಿರುತ್ತೆ. ಅದು ಇಲ್ಲದೇ ನೀವು ತಕ್ಷಣ ಹಾಕ್ಬಿಟ್ರೆ ಅದೇನಾಗುತ್ತೆ, ಎಲ್ಲ ಕದ್ರೋಗ್ಬಿಡುತ್ತೆ. ನೋಡಿ, ಇದಾಗಿದೆ ನೋಡಿ. ಇವಾಗ ಆರಾಮ್ಸೆ ನಾನು ತಿರುಗಿಸ್ತಾ ಇದ್ದೀನಿ. ಸೊ ನೀವು ಈ ಥರ ನೋಡಿಕೊಂಡು, ಇದೆ ಬಿಗಿನರ್ಸ್ಗಷ್ಟೇ, ಎಲ್ಲ ಕಲ್ತಿರೋರ್ಗೆ ಇದೆಲ್ಲ ಏನೂ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋತಾರೆ. ಪಾಪ ಕೆಲವು ಟೈಮೆಲ್ಲ ಗೊತ್ತಿರಲ್ವಲ್ಲ ಅವರು ಹೇಗೆ ಮಾಡೋದು ಅನ್ನೋದು ಕನ್ಫ್ಯೂಷನಲ್ಲಿ ಇರ್ತಾರಲ್ವ.
ಸೊ ಈ ವಿಡಿಯೋ ಉಪಯುಕ್ತ ಆಗ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಗೊತ್ತಿರೋರಿಗೇನು ಅಷ್ಟೊಂದು ಕಷ್ಟ ಆಗಲ್ಲ, ಯಾವ ಅಡುಗೆನೂ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ವ, ಈ ಥರ ನೋಡಿಕೊಂಡು ಒಂಬಣ್ಣ ಬರುವಾಗ ನಾವು ತಗೋಬೇಕಾಗುತ್ತೆ, ಟಿಶ್ಯೂ ಮೇಲೆ ಹಾಕೋಬೇಕು. ಸೊ ನೋಡಿ ಈ ರೀತಿ ಎಲ್ಲ ವಡೆನೂ ಇದೇ ರೀತಿ ಕರ್ಕೊಂಡು ಬರಬೇಕು. ಚೆನ್ನಾಗಿ ಕಾಣಿಸ್ತಾ ಇದ್ವಾ? ಟೇಸ್ಟ್ ಮಾತ್ರ ಅಮೇಝಿಂಗು. ನೀವು ರುಬ್ಬೋದಕ್ಕೂ ಅಷ್ಟೇ, ರುಬ್ಬಿ ಬೇಳೆನ ನೀವು ಇಟ್ಕೋಬೋದು ಫ್ರಿಡ್ಜಲ್ಲಿ ಒಂದು 3ರಿಂದ 4 ದಿವಸ. ಸೊ ಬೇಕಾದಾಗ ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀವು ಮಾಡ್ಕೋಬೋದು ವಡೆ. ಈರುಳ್ಳಿ ಮಾತ್ರ ಹಾಕಿ ಫ್ರಿಡ್ಜಲ್ಲಿ ಇಡೋಕ್ಕೆ ಹೋಗ್ಬಾರ್ದು. ಈರುಳ್ಳಿ ಕಟ್ ಮಾಡಿ ಇಟ್ಟಷ್ಟು ಅದು ಪಾಯ್ಸನ್ ಆಗುತ್ತೆ ಅಂತ ಹೇಳ್ತಾರೆ. ಕಟ್ ಮಾಡಿ ಈರುಳ್ಳಿ ಅಂತೂ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು. ಅಲ್ಲಿ ಏನೋ ಆ್ಯಸಿಡ್ಡು ಎಲ್ಲ ಉತ್ಪತ್ತಿ ಆಗುತ್ತೆ, ಅದು ನಮಗೆ ದೇಹಕ್ಕೆ ತುಂಬ ಪಾಯ್ಸನಸ್ ಅಂತ ಹೇಳ್ತಾರೆ. ಅದರಿಂದ ನಾವು ಕಟ್ ಮಾಡಿ ಯಾವತ್ತೂ ಈರುಳ್ಳಿನ ಪದಾರ್ಥಗಳಿಗೂ ಹಾಕಿ ಇಡಬಾರ್ದು, ತಕ್ಷಣ ಉಪಯೋಗಿಸ್ಬಿಡ್ಬೇಕು. ನಾನು ಇನ್ನೂ ಒಂದು ಬ್ಯಾಚನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಬಿಡ್ತಾ ಇದ್ದೀನಿ ಎಣ್ಣೆ ಒಳಗಡೆ ಅಂತ. ನೋಡಿ ಇಷ್ಟು ಈಸಿ ಅಲ್ವಾ? ನಿಮ್ಗೆ ಆಗಲಿಲ್ಲ ಅಂದರೆ ಕೈಯಲ್ಲಿ ತಟ್ಕೊಂಡು ಬಿಡಿ, ಪೇಪರ್ ಮೇಲೆ ತಟ್ಕೊಂಡು ಬಿಡಿ, ಪ್ಲಾಸ್ಟಿಕ್ ಪೇಪರ್ ಮೇಲೆ, ಅಥವಾ ಒಂದು ಒದ್ದೆ ಬಟ್ಟೆ ಇಟ್ಕೊಳ್ಳಿ, ಅದರಲ್ಲಿ ತಟ್ಬಿಡಿ. ಸೊ ಹೆಂಗೆ ಕನ್ವೀನಿಯೆಂಟ್ ಆಗುತ್ತೋ ಹಾಗೆ ಮಾಡಿ. ಸೊ ನೋಡಿ ಯಾವ ರೀತಿ ಬಿಡ್ತಾ ಇದ್ದೀನಲ್ವ, ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಬಿಡಬೇಕು. ಸೊ ಟೇಸ್ಟ್ ಮಾತ್ರ ಅಮೇಝಿಂಗ್, ಹೇಳ್ತಾ ಇದ್ದೀನಲ್ಲ. ಸೊ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.